ಕ್ಷೇತ್ರ ಎಸಿ ಸೆಂಟರ್ ಸೌತ್ ನಲ್ಲಿ ಕಾಲಿರತಕ್ಕಂತ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆ ಬಂದ್ಬಿಟ್ಟು ಎಸಿ ಸೆಂಟರ್ ಸೌತ್ 280 ಅಲ್ಲಿ ಖಾಲಿ ಇರತಕ್ಕಂಥದ್ದು. ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ನೇಮಕಾತಿ ಬಗ್ಗೆ ನಾವು ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಶನ್ ಆಗಲಿ, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಇದನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಯಾವ ರೀತಿ ಹುದ್ದೆಗಳು ಖಾಲಿವೆ, ಜೊತೆಗೆ ಒಂದು ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತ ನಾವು ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದಾದ್ಮೇಲೆ ಅಪ್ಲೈಯಿಂಗ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ ಹುದ್ದೆಗಳ ಬಗ್ಗೆ ನೋಡ್ತಿದ್ರೆ ಇಲ್ಲಿ ಕುಕ್ ಅಂತ ಕೊಡಿದ್ರೆ ಈ ಒಂದು ಕುಕ್ ಹುದ್ದೆಗೆ ಸಂಬಂಧಪಟ್ಟಂತ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ ನೀವು ಬ್ರಾಕೆಟ್ ನಲ್ಲಿ ಕೂಡ ಅವರು ಕೊಡಿದ್ರೆ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಕೊಡಿದ್ರೆ ಅಂದ್ರೆ ಪುರುಷರು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕು ಈ ಒಂದು ಪೋಸ್ಟ್ ಗೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿ ಅಂತ ನಮಗೆ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು, ಅಂದ್ರೆ ಲೆವೆಲ್ 2 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ST ಅಲ್ಲಿ 2 ಹುದ್ದೆಗಳು ಖಾಲಿವೆ. ಇನ್ನು OBC ಸಂಬಂಧಪಟ್ಟಂತೆ ಇಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಎರಡನೇದಾಗ ಬಂದ್ಬಿಟ್ಟು ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ಇದಕ್ಕೂ ಕೂಡ ಸ್ಯಾಲರಿ ಸೇಮ್ ಇರುತ್ತೆ, ಲೆವೆಲ್ 2 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಿದ್ರೆ SC ಅವರಿಗೆ ಸಂಬಂಧಪಟ್ಟಂತೆ 1 ಹುದ್ದೆಯಲ್ಲಿ ಖಾಲಿದೆ. ಇನ್ನ EWS ಅಲ್ಲಿ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಇದಾದ ಮೇಲೆ ಮೂರನೇದಾಗಿ MTS ಚೌಕಿದಾರ್ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬಹುದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಇನ್ನ ಕ್ಯಾಟಗರಿ ವೈಸ್ ಹುದ್ದೆಗಳ ಸಂಖ್ಯೆ ನೋಡ್ತಿದ್ರೆ ಇಲ್ಲಿ ST ಅಭ್ಯರ್ಥಿ ಸಂಬಂಧಪಟ್ಟಂತ 2 ಹುದ್ದೆಗಳು ಮಾತ್ರ ಖಾಲಿ ಇರುವಂತದ್ದು. ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಮಾತ್ರ ಖಾಲಿವೆ. ಅವು ಕೂಡ ಇಲ್ಲಿ ST ಅವರಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಟ್ರೇಡ್ಸ್ಮನ್ ಮೇಟ್ ಲೇಬರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಕೂಡ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. ಇನ್ನ ಸ್ಯಾಲರಿ ಕೂಡ ಇದಕ್ಕೆ ಲೆವೆಲ್ 1 ರಲ್ಲಿ ಸ್ಯಾಲರಿ ಸಿಗುತ್ತೆ. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 8 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ST ಅಭ್ಯರ್ಥಿ ಸಂಬಂಧಪಟ್ಟಂತೆ 5, ಇನ್ನ EWS ಅಲ್ಲಿ 3 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನ ಇದಾದ್ಮೇಲೆ ವೆಹಿಕಲ್ ಮೆಕ್ಯಾನಿಕ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. ಇನ್ನೊಂದು ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 2 ಅಲ್ಲಿ ಸ್ಯಾಲರಿ ಸಿಗುತ್ತೆ, ಅಂದ್ರೆ 19,900 ರೂಪಾಯಿ ನಿಮಗೆ ಇಲ್ಲಿ ಸ್ಯಾಲರಿನೂ ಕೂಡ ಸಿಗ್ತಕ್ಕಂಥದ್ದು. ಇನ್ನ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1 ಹುದ್ದೆ ಮಾತ್ರ ಖಾಲಿದೆ. ಅದು ಕೂಡ ಇಲ್ಲಿ OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಸಿವಿಲಿಯನ್ ಮೋಟರ್ ಡ್ರೈವರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಟೋಟಲ್ ಆಗಿ 9 ಹುದ್ದೆಗಳು ಖಾಲಿವೆ. ಇನ್ನ ಒಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ST ಅವರಿಗೆ ಸಂಬಂಧಪಟ್ಟಂತೆ 5, OBC ಅವರಿಗೆ 1, ಇನ್ನ EWS ಅಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 2 ಅಲ್ಲಿ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಕ್ಲೀನರ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 4 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ST ಅವರಿಗೆ 2, ಅಂದ್ರೆ OBC ಅವರಿಗೆ 1, ಇನ್ನ EWS ಅಲ್ಲಿ 1 ಹುದ್ದೆ ಖಾಲಿದ್ದು. ಟೋಟಲ್ ಆಗಿ ಈ ಒಂದು ಪೋಸ್ಟ್ ಗೆ ಇಲ್ಲಿ 4 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನು ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 1 ರಲ್ಲಿ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಲೀಡಿಂಗ್ ಫೈರ್ಮನ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 1 ಹುದ್ದೆ ಖಾಲಿದೆ. ಅದು ಕೂಡ ಇಲ್ಲಿ OBC ಅವರಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು 21,700 ರೂಪಾಯಿ ನಮಗೆ ಇಲ್ಲಿ ಸ್ಯಾಲರಿನೂ ಕೂಡ ಸಿಗುವಂತದ್ದು. ಇನ್ನ ಇದಾದ್ಮೇಲೆ ಫೈರ್ಮನ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 30 ಹುದ್ದೆಗಳು ಖಾಲಿವೆ. ಇನ್ನ ಇಲ್ಲಿ ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇವರಲ್ಲಿ 15, SC ಅವರಿಗೆ 3, ST ಅವರಿಗೆ 1, OBC ಅಲ್ಲಿ 8, ಇನ್ನ EWS ಅಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 2 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಫೈರ್ ಇಂಜಿನ್ ಡ್ರೈವರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 10 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ಇವರಲ್ಲಿ 2, ಇನ್ನ SC ಅವರಿಗೆ ಸಂಬಂಧಪಟ್ಟಂತೆ 3, ST ಅವರಿಗೆ 2, ಇನ್ನ ಇಲ್ಲಿ OBC ಅವರಿಗೆ 2, EWS ಅಲ್ಲಿ 1 ಹುದ್ದೆ ಖಾಲಿದೆ. ಕರೆಕ್ಟ್ ಆಗಿ ನೀವು ಯಾವ ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನೊಂದು ESC ಸೆಂಟರ್ ಅಲ್ಲಿ ಖಾಲಿರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 71 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಖಾಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಒಂದು ಸ್ಟೇಷನ್ ನ ಆಧಾರದ ಮೇಲೆ ಕೂಡ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಅವರು ಕೆಳಗಡೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇಲ್ಲಿ ನೋಡಿದ್ರೆ ಮೊದಲಿಗೆ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕೂಡ ಅವರು ಇಲ್ಲಿ ಕೊಟ್ಟಿರುವಂತದ್ದು ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ನೋಡಬಹುದು ನೀವು ಕುಕ್ ಹುದ್ದೆ ಅಂತ ಕೊಡಿದ್ರೆ ಇದು ಪೋಸ್ಟ್ ನೇಮು. ಇನ್ನ ವೇಕೆನ್ಸಿಗಳು ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಗೆ 3 ಹುದ್ದೆಗಳು ಖಾಲಿವೆ. ಇಲ್ಲಿ ನೋಡಿ ನೀವು ಅದನ್ನು ಕೂಡ ಅವರು ಸಪರೇಟ್ ಆಗಿ ಕೊಡಿದ್ರೆ. ಇನ್ನ ನ್ಯೂ ದೆಹಲಿಯಲ್ಲಿ 1, ಇನ್ನ ಪುಣೆಯಲ್ಲಿ 1, ಇನ್ನ ಇಲ್ಲಿ ಚಾಂದ್ ಮಂದಿರ್ ಅಂತ ಕೊಡಿದ್ರೆ ಇದರಲ್ಲಿ 1 ಹುದ್ದೆ ಖಾಲಿದ್ದು. ಟೋಟಲ್ ಆಗಿ ಕುಕ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನ ನೀವು ಇಲ್ಲಿ ಅರ್ಜಿನ ಸಲ್ಲಿಸುವವರು ಕೂಡ ಒಂದು ಸ್ಟೇಷನ್ ಅನ್ನ ಪ್ರಿಪರೇಷನ್ ಕೊಡಬೇಕಾಗುತ್ತೆ. ಇಲ್ಲಿ ಯಾವ ಒಂದು ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಪ್ರಿಪರೇಷನ್ ಕೊಡಬೇಕಾಗುತ್ತೆ. ಇದು ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳ್ತಾ ಇತ್ತು. ಇನ್ನ CCI ಅಂತ ಕೊಡಿದ್ರೆ ಇದು ಬೆಂಗಳೂರಲ್ಲಿ
ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ಇನ್ನು ಇದಾದ್ಮೇಲೆ MTS ಚೌಕಿದಾರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿದ್ದು ಇಲ್ಲಿ ಮಹಾಜನ್ ಅಲ್ಲಿ ಆ ಹುದ್ದೆಗಳು ಖಾಲಿವೆ. ಇನ್ನು ಇದಾದ್ಮೇಲೆ ಟ್ರೇಸ್ಮೆಂಟ್ ಕೊಡಿದ್ರೆ ಕರೆಕ್ಟ್ ಆಗಿ ಇಲ್ಲಿ ಸೆಷನ್ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೋಡ್ತಗೋಣ. ಈಗ ಇಲ್ಲಿ ಮೊದಲಾಗಿ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇದು ಮೊದಲದಾಗಿ. ಇನ್ನ ಇದಾದ್ಮೇಲೆ ಎರಡನೇದಾಗಿ ನಿಮ್ಗೆ ಇಲ್ಲಿ ಇಂಡಿಯನ್ ಕುಕಿಂಗ್ ಮತ್ತು ಪ್ರಿಪೆನ್ಸಿ ಟ್ರೇಡ್ ಬಗ್ಗೆ ಇಲ್ಲಿ ನಾಲೆಡ್ಜ್ ಕೂಡ ಇರಬೇಕಾಗುತ್ತೆ. ಎಷ್ಟಿದ್ರೆ ಸಾಕು ಇಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದು ಎರಡನೇದಾಗಿ. ಇನ್ನ ಮೂರನೇದಾಗಿ ಬಂದ್ಬಿಟ್ಟು ಇಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಕನಿಷ್ಠವಾಗಿ 1 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಆಗಿದ್ರೆ ಸಾಕು ಈ ಒಂದು ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಅಂತ ಕೊಡೋದಲ್ಲ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮೊದಲಾಗಿ 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಇನ್ ಕ್ಯಾಟರಿಂಗ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ಮ ಹತ್ರ ಇಲ್ಲಿ ಡಿಪ್ಲೊಮಾದಲ್ಲಿ ನೀವು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ಈ ಒಂದು ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಟ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಮೂರನೇದಾಗಿ ಬಂದ್ಬಿಟ್ಟು ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ 1 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಆಗಿರ್ಲೇಬೇಕು. ಆಗಿದ್ರೆ ಸಾಕು ಇಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಮೂರನೇದಾಗಿ ಬಂದ್ಬಿಟ್ಟು MTS ಚೌಕಿದಾರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಕೂಡ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಇನ್ನ ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಕೆಲಸದ ಬಗ್ಗೆ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಗೊತ್ತಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯಾದ ಸರ್ಟಿಫಿಕೇಟ್ ಅವಶ್ಯಕತೆ ಇರುವುದಿಲ್ಲ. 10ನೇ ತರಗತಿ ಪಾಸ್ ಆಗಿ ಅದು ಯಾವ ರೀತಿ ಕೆಲಸ ಇರುತ್ತೆ ಅಂತ ಗೊತ್ತಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಟ್ರೇಡ್ಸ್ಮನ್ ಮೇಟ್ ಅಂತ ಕೊಡಿದ್ರೆ ಲೇಬರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಕೂಡ ಮೊದಲಿಗೆ 10ನೇ ತರಗತಿ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಪ್ರಿಪೇರ್ಸ್ ಇನ್ ಟ್ರೇಡ್ ಅಂತ ಕೊಡಿದ್ರೆ ಅಂದ್ರೆ ಯಾವ ರೀತಿ ಕೆಲಸ ಇರುತ್ತೆ ಅಂತ ಕೂಡ ನಿಮಗೆ ಅಲ್ಲಿ ಗೊತ್ತಿರಬೇಕಾಗುತ್ತೆ. ಗೊತ್ತಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ವೆಹಿಕಲ್ ಮೆಕ್ಯಾನಿಕ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲಾಗಿ ನೀವು 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಓದೋದಕ್ಕೆ ಕೂಡ ಬರ್ಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಓದೋದಕ್ಕೆ ಬರ್ಬೇಕಂದ್ರೆ ನಂಬರ್ಸ್ ಆಗಿರ್ಲಿ, ನೇಮ್ಸ್ ಆಗಿರ್ಲಿ, ಟೂಲ್ಸ್ ಆಗಿರ್ಲಿ, ಅದೇ ರೀತಿ ವೆಹಿಕಲ್ ಆಗಲಿ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಓದೋದಕ್ಕೆ ಗೊತ್ತಿದ್ರೆ ಸಾಕು ಈಜಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲಿ ಇರುತ್ತೆ, ಅದನ್ನ ನೀವು ಇಲ್ಲಿ ರೀಡ್ ಮಾಡಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ ಇಲ್ಲಿ ನಿಮಗೆ 1 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು. ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಸಿವಿಲಿಯನ್ ಮೋಟರ್ ಡ್ರೈವರ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಮೊದಲಾಗಿ 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ನಿಮ್ಮ ಹತ್ರ ಹೆವಿ ಮತ್ತು ಲೈಟ್ ಮೋಟರ್ ವೆಹಿಕಲ್ ಡ್ರೈವರ್ಸ್ ಕೂಡ ಬೇಕಾಗುತ್ತೆ. ಅದು ಕೂಡ ವೆಲಿಡ್ ಆಗಿರತಕ್ಕಂತ ಒಂದು ಲೈಸೆನ್ಸ್ ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಒಂದು ಡ್ರೈವಿಂಗ್ ಬಗ್ಗೆ ನಿಮಗೆ ಇಲ್ಲಿ 3 ವರ್ಷ ಕನಿಷ್ಠವಾಗಿ ಅಥವಾ 2 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು. ಆಗಿದ್ರೆ ಸಾಕು ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. 2 ವರ್ಷ ಆಗಿದ್ರೆ ಸಾಕು ಈಜಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಕ್ಲೀನರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಒಂದು ಕೆಲಸದ ಬಗ್ಗೆ ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕು. ಅಂದ್ರೆ ಒಟ್ಟಿನಲ್ಲಿ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಫೈರ್ ಇಂಜಿನ್ ಡ್ರೈವರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲಾಗಿ ನೀವು 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ಕನಿಷ್ಠವಾಗಿ ನಿಮಗೆ 3 ವರ್ಷನಾದ್ರೂ ಡ್ರೈವಿಂಗ್ ಅಂದ್ರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಇಲ್ಲಿ ವೆಲ್ಡ್ ಆಗಿರತಕ್ಕಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. ಇದು ಎರಡನೇದಾಗಿ. ಇನ್ನ ಮೂರನೇದಾಗಿ ಬಂದ್ಬಿಟ್ಟು ಫೈರ್ಮ್ಯಾನ್ ಕೋರ್ಸ್ ಇಂದ ನೀವು ಇಲ್ಲಿ ಸರ್ಟಿಫೈಡ್ ಕೂಡ ಆಗಿರಬೇಕಾಗುತ್ತೆ. ಆಗಿದ್ರೆ ಸಾಕು ಒಂದು ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಮೊದಲಾಗಿ ನೀವು 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಬೇಕಾಗುವಂತಹ ಎಕ್ವಿಪ್ಮೆಂಟ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ನಾಲೆಡ್ಜ್ ಇರಬೇಕಾಗುತ್ತೆ. ಅಂದ್ರೆ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಬೇಕಂದ್ರೆ ಇಲ್ಲಿ ಅದ್ರ ಬಗ್ಗೆ ಕೂಡ ಅವರು ಲಿಸ್ಟ್ ನ ಕೊಟ್ಟಿರುವಂತದ್ದು. ಇಲ್ಲಿ ಎಸ್ಟಿಂಗ್ವಿಷರ್ಸ್ ಆಗಲಿ, ನಂತರ ಹೋಸ್ ಫಿಟ್ಟಿಂಗ್ಸ್ ಆಗಲಿ, ನಂತರ ಫೈರ್ ಅಪ್ಲಿಕೇಶನ್ಸ್, ನಂತರ ಎಕ್ವಿಪ್ಮೆಂಟ್ಸ್ ಅಂದ್ರೆ ಫೈರ್ ಇಂಜಿನ್ಸ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ನಂತರ ಟ್ರೇಲರ್ ಆಗಲಿ, ಪಂಪ್ಸ್, ನಂತರ ಬೂಮ್ ಬ್ರಾಂಚಸ್ ಇದ್ರ ಬಗ್ಗೆ ನಿಮಗೆ ಇಲ್ಲಿ ನಾಲೆಡ್ಜ್ ಕೂಡ ಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಬಗ್ಗೆ ನಿಮಗೆ ಇಲ್ಲಿ ಗೊತ್ತಿರಬೇಕು. ಇಲ್ಲಿ ಅದರ ಬಗ್ಗೆ ಕೂಡ ಅವರು ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಎಕ್ವಿಪ್ಮೆಂಟ್ ಗಳು ಬರ್ತಾವಲ್ಲ ಒಂದು ಎಕ್ವಿಪ್ಮೆಂಟ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಲೀಡಿಂಗ್ ಫೈರ್ಮನ್ ಅಂತ ಕೊಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಾದ್ರೆ ಇಲ್ಲಿ ಕೂಡ ಮೊದಲಾಗಿ ನೀವು 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ಕೆಲವಷ್ಟು ಫೈರ್ ಎಕ್ವಿಪ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಿ ನೀವು ಎಕ್ಸ್ಟಿಂಗ್ವಿಷರ್, ಹೋಸ್ ಫಿಟ್ಟಿಂಗ್ಸ್ ಮೇಲ್ಗಡೆ ಯಾವ ಒಂದು ಎಕ್ವಿಪ್ಮೆಂಟ್ ಗಳನ್ನ ಕೊಡಿದ್ರೆ ಅದೇ ಒಂದು ಎಕ್ವಿಪ್ಮೆಂಟ್ ಗಳನ್ನ ಇಲ್ಲಿ ಕೆಳಗಡೆ ಕೂಡ ಅವರು ಕೊಡಿದ್ರೆ. ಇನ್ನ ಇದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಕೂಡ ಅವರು
ಸಪರೇಟ್ ಆಗಿ ಇಲ್ಲಿ ಅವರು ಕೊಟ್ಟಿರುವಂತದ್ದು ಫೈರ್ ಫೈಟಿಂಗ್ ಮೆಥಡ್ಸ್ ಪ್ರಿನ್ಸಿಪಲ್ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಕೆಲವಷ್ಟು ಮಾಹಿತಿ ಕೂಡ ಅವರು ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಗೊತ್ತಿದ್ರೆ ಸಾಕು ಅಪ್ಲೈ ಮಾಡಬಹುದು. ಒಟ್ಟಿನಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಲೇಬೇಕು. ಇನ್ನ ಇದಾದ್ಮೇಲೆ ಟ್ರೇಡ್ಸ್ಮನ್ ಲೇಬರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಫಿಸಿಕಲ್ ಇರುತ್ತೆ ಅಂತ ಅವ್ರು ಕೊಡಿದ್ರೆ, ಅಂದ್ರೆ ಇಲ್ಲಿ ಕೆಲ ಇರ್ತಕ್ಕಂಥ ಕೆಲವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ 2ನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಇದ್ರೆ ಕೆಲವೊಂದಿಷ್ಟಕ್ಕೆ ಫಿಸಿಕಲ್ ಇರುತ್ತೆ. ಯಾವ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಿದ್ರೆ ಫಿಸಿಕಲ್ ಇರುತ್ತೆ ಅಂತ ಅವರು ಕೆಳಗಡೆ ಇಲ್ಲಿ ಕೊಟ್ಟಿರುವಂತದ್ದು. ಮೊದಲಾಗಿ ಇಲ್ಲಿ ಟ್ರೇಡ್ಸ್ಮನ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ 1.5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಒಂದು ರನ್ನಿಂಗ್ ನೀವು ಇಲ್ಲಿ 6 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ 50 kg ಹೊತ್ತುಕೊಂಡು 200 ಮೀಟರ್ ದೂರವನ್ನ ನೀವು 100 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ನಾರ್ಮಲ್ ಆಗಿರತಕ್ಕಂತ ಅಭ್ಯರ್ಥಿಗಳಿಗೆ ಆಯ್ತು. ಇನ್ನ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅದು ಕೂಡ 40 ವರ್ಷದ ಕೆಳಗಡೆ ಇರತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 1.5 ಕಿಲೋಮೀಟರ್ ರನ್ನಿಂಗ್ ನಾವು ಇವರಲ್ಲಿ 7 ನಿಮಿಷ 11 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ 50 kg ಹೊತ್ತುಕೊಂಡು 200 ಮೀಟರ್ ಅನ್ನ 2 ನಿಮಿಷಗಳಲ್ಲಿ ಇವರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ಬರ್ತಕ್ಕಂತ 40 ರಿಂದ 45 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿ ಬಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ರನ್ನಿಂಗ್ ಇರುತ್ತೆ. 1.5 ಕಿಲೋಮೀಟರ್ ಅವರು ಇಲ್ಲಿ 7 ನಿಮಿಷ 48 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ 50 kg ಹೊತ್ತುಕೊಂಡು 200 ಮೀಟರ್ ದೂರವನ್ನ 2 ನಿಮಿಷ 10 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ಬರ್ತಕ್ಕಂತ 45 ವರ್ಷಕ್ಕಿಂತ ಮೇಲ್ಪಟ್ಟ ಅಭ್ಯರ್ಥಿ ಬಂದ್ಬಿಟ್ಟು ಅವರು ಕೂಡ ರನ್ನಿಂಗ್ ಇರುತ್ತೆ. 1.5 ಕಿಲೋಮೀಟರ್ ಅವರಲ್ಲಿ 9 ನಿಮಿಷ 22 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ 50 kg ಹೊತ್ತುಕೊಂಡು 200 ಮೀಟರ್ ದೂರವನ್ನ ನೀವು ಇಲ್ಲಿ 2 ನಿಮಿಷ 40 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರೆಲ್ಲ ಟ್ರೇಡ್ಸ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಫೈರ್ ಇಂಜಿನ್ ಡ್ರೈವರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಫಿಸಿಕಲ್ ಇರುತ್ತೆ. ಯಾವ ರೀತಿ ಫಿಸಿಕಲ್ ಇರುತ್ತೆ ಅಂದ್ರೆ ಇಲ್ಲಿ ಮೊದಲಾಗಿ ಹೈಟ್ ಅನ್ನ ಕೊಡಿದ್ರೆ ಇಲ್ಲಿ ಹೈಟ್ ಬಂದ್ಬಿಟ್ಟು ಮೊದಲಾಗಿ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಇನ್ನ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಹೈಟ್ ಕನ್ಸೆಷನ್ ಇರುತ್ತೆ. 2.5 ಸೆಂಟಿಮೀಟರ್ ಅವರಿಗೆ ಇಲ್ಲಿ ಹೈಟ್ ಕನ್ಸೆಷನ್ ಕೂಡ ಸಿಗತಕ್ಕಂಥದ್ದು. ಅದು ಕೂಡ ಇಲ್ಲಿ ಎಸ್ಟಿ ಅಭ್ಯರ್ಥಿಗಳಿಗೆ ಮಾತ್ರ ಸಿಗುತ್ತೆ. ಇನ್ನು ಮಿಕ್ಕಿದ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ 165 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ಎಸ್ಟಿ ಅಭ್ಯರ್ಥಿಗಳಿಗೆ ಇಲ್ಲಿ 162.5 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಇದು ಈ ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ಮಾತ್ರ ಅಪ್ಲೈ ಆಗುತ್ತೆ. ಇನ್ನು ಚೆಸ್ಟ್ ಬಂದ್ಬಿಟ್ಟು 81 ರಿಂದ 85 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಇಲ್ಲಿ ಬೇಕಾಗುವಂತದ್ದು. ನಾರ್ಮಲ್ ಆಗಿ ಇಲ್ಲಿ 81.5 ಸೆಂಟಿಮೀಟರ್ ಬೇಕಾಗುತ್ತೆ. ಇನ್ನು ಎಕ್ಸ್ಪೆನ್ಷನ್ ಮಾಡಿದ್ಮೇಲೆ 85 ಸೆಂಟಿಮೀಟರ್ ಇಲ್ಲಿ ಚೆಸ್ಟ್ ಕೂಡ ಬೇಕಾಗುವಂತದ್ದು. ಇನ್ನು ವೇಟ್ ಬಂದ್ಬಿಟ್ಟು ಕನಿಷ್ಠವಾಗಿ ನೀವು ಇಲ್ಲಿ 50 kg ಇರಲೇಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಎಂಡ್ರಸ್ಟ್ ಅಷ್ಟು ಕೂಡ ಇರುತ್ತೆ. ಇಲ್ಲಿ ಯಾವ ರೀತಿ ಇರ್ತಂದ್ರೆ ಇಲ್ಲಿ ನೋಡಿ ನೀವು 65.5 kg ಹೊತ್ತುಕೊಂಡು 183 ಮೀಟರ್ ದೂರವನ್ನ ನೀವು ಇಲ್ಲಿ 96 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಲಾಂಗ್ ಜಂಪ್ ಕೂಡ ಇರುತ್ತೆ. 2.7 ಮೀಟರ್ ಲಾಂಗ್ ಜಂಪ್ ಇರುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ವರ್ಟಿಕಲ್ ರೋಪ್ ಕೂಡ ನೀವು ಇಲ್ಲಿ ಕ್ಲೈಂಬ್ ಮಾಡಬೇಕು. 3 ಮೀಟರ್ ವರ್ಟಿಕಲ್ ರೋಪ್ ಇರುತ್ತೆ, ಅದನ್ನ ನೀವು ಇಲ್ಲಿ ಹತ್ತಬೇಕಾಗುತ್ತೆ. ಇದು ಈ ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡಿರ್ತಾರಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಮೂರದಾಗ ಬಂದ್ಬಿಟ್ಟು ಲೀಡಿಂಗ್ ಫೈರ್ಮನ್ ಅಥವಾ ಫೈರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋರಿಗೆ ಯಾವ ರೀತಿ ಫಿಸಿಕಲ್ ಇರ್ತಂದ್ರೆ ಇಲ್ಲಿ ಮೊದಲಾಗಿ ಹೈಟ್ ಮತ್ತು ಚೆಸ್ಟ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಇನ್ನ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಇವ್ರು ಬಂದ್ಬಿಟ್ಟು 65.5 kg ಹೊತ್ಕೊಂಡು ಇದು ಕೂಡ ಸೇಮ್ ಇದೆ. 65.5 kg ಹೊತ್ಕೊಂಡು 183 ಮೀಟರ್ ದೂರವನ್ನ ನೀವು ಇಲ್ಲಿ 96 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ ಇಲ್ಲಿ 2.7 ಮೀಟರ್ ಲಾಂಗ್ ಜಂಪ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇದು ಎರಡನೇದಾಗಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ವರ್ಟಿಕಲ್ ರೋಪ್ ಅನ್ನ ನೀವು ಕ್ಲೈಂಬ್ ಮಾಡಬೇಕಾಗುತ್ತೆ. 3 ಮೀಟರ್ ವರ್ಟಿಕಲ್ ರೋಪ್ ಇರುತ್ತೆ, ಅದನ್ನ ನೀವು ಇಲ್ಲಿ ಹತ್ತಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ವಯೋಮಿತಿ ಬಗ್ಗೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಪೋಸ್ಟ್ ನ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಇಲ್ಲಿ ಕೊಡಿದ್ರೆ ಇಲ್ಲಿ ಯಾವ ರೀತಿ ಒಂದು ವಯೋಮಿತಿ ಇರ್ಬೇಕಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ CCI, ನಂತರ ಕುಕ್ಸ್, ಕ್ಲೀನರು, ಎಪಿಡಿ, ಫೈರ್ಮ್ಯಾನ್, ನಂತರ ಲೀಡಿಂಗ್ ಫೈರ್ಮ್ಯಾನ್, ನಂತರ ವೆಹಿಕಲ್ ಮೆಕ್ಯಾನಿಕ್, ನಂತರ MTS ಚೌಕಿದಾರು, ನಂತರ ಟ್ರೇಡ್ಸ್ಮನ್ ಮೇಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವವರಿಗೆ 18 ರಿಂದ 25 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಸಿವಿಲಿಯನ್ ಮೋಟರ್ ಡ್ರೈವರ್ ಅಂತ ಕೊಡೋದ್ರಲ್ಲ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ 18 ರಿಂದ 27 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ SC ಮತ್ತು ST ಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಯೋಮಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಅಂಚೆ ಕಚೇರಿ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಕೆಳಗಡೆ ಅವರು ಅಪ್ಲೈಯಿಂಗ್ ಪ್ರೊಸೆಸ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಮೇನ್ ಆಗಿರತಕ್ಕಂತ ಎನ್ಲಾಪ್ನ ಮೇಲ್ಗಡೆ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ಕೊಡಿದ್ರೆ ಇಲ್ಲಿ ನೋಡೋದು ಅದನ್ನು ಕೂಡ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಮೇನ್ ಆಗಿರತಕ್ಕಂತ ಎನ್ಲಾಪ್ ಅನ್ನ ತಗೊಂಡು ಅದ್ರ ಮೇಲ್ಗಡೆ ನಿಮ್ಗೆ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಕೆಳಗಡೆ ಕೊಡಿದ್ರೆ 1 ಅಂತ ಕೊಡೋದಲ್ಲ, ಅಲ್ಲಿಂದ ನೀವು ಹಿಡಿದು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಡೋದಲ್ಲ, ಈ ಒಂದು ಲೈನ್ ನೀವು ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಕ್ಯಾಪಿಟಲ್ ಲೆಟರ್ ಗಳಲ್ಲಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು.
ಅಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟು ಈ ಒಂದು ಜಾಗದಲ್ಲಿ ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರ್ತಿರಲ್ಲ ಆ ಒಂದು ಪೋಸ್ಟ್ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು. ಇನ್ನ ಫಿಲ್ ಅಪ್ ಮಾಡ್ಕೊಂಡು ಅದ್ರ ಮುಂದ್ಗಡೆ ಬಂದ್ರೆ ಇಲ್ಲಿ ನೀವು ಮತ್ತೆ ಪರ್ಸೆಂಟೇಜ್ ಅಂತ ಕೊಟ್ಟು ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಒಂದು ಪರ್ಸೆಂಟೇಜ್ ಕೂಡ ನೀವು ಇಲ್ಲಿ ಮುಂದ್ಗಡೆ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಅದನ್ನ ನೀವು ಇಲ್ಲಿ ಡಿಫರೆಂಟ್ ಆಗಿರತಕ್ಕಂತ ಪೆನ್ ಅನ್ನ ಯೂಸ್ ಮಾಡ್ಕೊಂಡು ಫಿಲ್ ಅಪ್ ಮಾಡಬೇಕು. ಅಂದ್ರೆ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೋಡೋದು ಕೆಳಗಡೆ ಕೊಡಿದ್ರೆ ನಿಮ್ದು 50% ಅಥವಾ 50ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಆಗಿದ್ರೆ ನೀವು ಇಲ್ಲಿ ರೆಡ್ ಇಂಕ್ ಅಲ್ಲಿ ಒಂದು ಪರ್ಸೆಂಟೇಜ್ ಅನ್ನ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನು ನಿಮ್ದು ಇಲ್ಲಿ 51ರಿಂದ 60 ಒಳಗಡೆ ಇತ್ತಂದ್ರೆ ಬ್ಲೂ ಇಂಕ್ ಅಲ್ಲಿ ನೀವು ಒಂದು ಪರ್ಸೆಂಟೇಜ್ ಅನ್ನ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನ 61% ಗಿಂತ ಮೇಲ್ಗಡೆ ಇತ್ತಂದ್ರೆ ನೀವು ಇಲ್ಲಿ ಬ್ಲಾಕ್ ಇಂಕ್ ಇಂದ ಒಂದು ಪರ್ಸೆಂಟೇಜ್ ಅನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು. ಅಂದ್ರೆ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟು ಪೋಸ್ಟ್ ನೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಂಡು ಮುಂದ್ಗಡೆ ಪರ್ಸೆಂಟೇಜ್ ಅಂತ ಬರ್ದು ನಿಮ್ದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಒಂದು ಪರ್ಸೆಂಟೇಜ್ ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು. ಕರೆಕ್ಟ್ ಆಗಿ ನೀವು ಒಂದು ಮೇಲ್ಗಡೆ ಲೈನ್ ಅಲ್ಲಿ ಈ ರೀತಿ ಮಾಹಿತಿಯನ್ನ ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಕೆಳಗಡೆ ಟು ಅಂತ ಕೊಟ್ಟು ಆ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ಬರ್ದು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ಒಂದು ದಾಖಲಾತಿಗಳನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೇಕಂತ ಕೂಡ ಕೆಳಗಡೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ದಾಖಲಾತಿಗಳನ್ನ ಒಂದ್ಸಲ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ನೀವು ಇಲ್ಲಿ ಸೆಲ್ಫ್ ಅಷ್ಟು ಕೂಡ ಮಾಡ್ಬೇಕಾಗುತ್ತೆ. ಇಲ್ಲಿ ಅದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ರೆ ಇನ್ನ ಯಾವ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಮಾಡ್ಬೇಕಂತ ನೋಡ್ತಿದ್ರೆ ಆಧಾರ್ ಕಾರ್ಡು, ನಂತರ ಡೊಮೆಸೈಲ್ ಸರ್ಟಿಫಿಕೇಟ್, ನಂತರ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ನಂತರ ಇಲ್ಲಿ ನಿಮ್ದು 10ನೇ ತರಗತಿ LC ಇದ್ರೂ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂದ್ರೆ ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಆ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂತ ಕ್ವಾಲಿಫಿಕೇಶನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ನೀವು ಇಲ್ಲಿ ಕಡ್ಡಾಯವಾಗಿ ಅಟ್ಯಾಚ್ ಮಾಡಲೇಬೇಕು. ಇನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನ ಇದಾದ್ಮೇಲೆ ಕಾಸ್ಟ್ ಸರ್ಟಿಫಿಕೇಟ್, ನಂತರ ಅಡ್ಮಿಟ್ ಕಾರ್ಡ್ ಅಂತ ಕೊಡಿದ್ರೆ ಒಂದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ಫಿಲ್ ಅಪ್ ಮಾಡಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡಿದ್ರೆ ಇಲ್ಲಿ ಮೊದಲ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಒಂದು ರಿಟನ್ ಟೆಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಕಂಫರ್ಟ್ ಆಗುತ್ತೋ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರಿಬಹುದು. ಇನ್ನ ಒಂದು ರಿಟನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಅಥವಾ ಫಿಸಿಕಲ್ ಟೆಸ್ಟ್ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಕೊಡಿದ್ರೆ ಅಂದ್ರೆ ಇದಕ್ಕೂ ಮುಂಚೆ ನಾನು ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೆಲವಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಇದ್ರೆ ಇನ್ನು ಕೆಲವಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಅಂದ್ರೆ ಇದಕ್ಕೂ ಮುಂಚೆ ನಾನು ಯಾವ ಒಂದು ಪೋಸ್ಟ್ ಗೆ ಫಿಸಿಕಲ್ ಇದೆ ಅಂತ ಹೇಳಿದೀನಿ ಅವೆಲ್ಲ ಒಂದು ಹುದ್ದೆಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಅಂದ್ರೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ನಿಮಗೆ ಕೆಲವಷ್ಟು ಮಾಹಿತಿ ಗೊತ್ತಿರಬೇಕಾಗುತ್ತೆ. ಗೊತ್ತಿರೋದನ್ನೇ ಸ್ಕಿಲ್ ಟೆಸ್ಟ್ ಅಂತ ಕರೀತಾರೆ. ಅದೇ ಎರಡನೇ ಹಂತದಲ್ಲಿ ನಿಮಗೆ ಇರತಕ್ಕಂಥದ್ದು. ಮುಖ್ಯವಾದ ಹುದ್ದೆಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಇರುತ್ತೆ. ಒಂದು ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನೋಡ್ತಿದ್ರೆ ಇಲ್ಲಿ ಕೆಳಗಡೆ ಅವರು ಸಿಲೆಬಸ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಟೋಟಲ್ ಆಗಿ ಒಂದು ಎಕ್ಸಾಮ್ ಬಂದ್ಬಿಟ್ಟು 150 ಕ್ವಶನ್ಸ್ ಇರುತ್ತೆ. 150 ಮಾರ್ಕ್ಸ್ ಗೆ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಒಂದು ಎಕ್ಸಾಮ್ ಅನ್ನ ಬರೋಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಕಾಶ ನಿಮಗೆ ಇಲ್ಲಿ ಇರತಕ್ಕಂಥದ್ದು. ಇಲ್ಲಿ ಪಾರ್ಟ್ನ ಆಧಾರದ ಮೇಲೆ ಅವರು ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಒಂದು ಟೇಬಲ್ ನ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರತಕ್ಕಂಥದ್ದು. ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರ್ತದ್ರೆ ನಿಮ್ದು ಏನಾದ್ರಲ್ಲಿ ಒಂದು ತಪ್ಪದಲ್ಲಿ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ನಿಮ್ದು ಟೋಟಲ್ ಆಗಿ 4 ತಪ್ಪದಲ್ಲಿ ಒಂದು ಸರಿ ಇರತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಮ್ಗೆ ಬರ್ತಕ್ಕಂಥ ಸಿಲೆಬಸ್ ಬಗ್ಗೆ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರುವಂತದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು AC ಸೆಂಟರ್ ನಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಸರಿಯಾಗಿ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಜನವರಿ 13ನೇ ತಾರೀಕಿನಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನ ಅಲ್ಲಿಂದ ಹಿಡಿದು 21 ದಿನಗಳ ತನಕ ನೀವು ಇಲ್ಲಿ ಈಜಿಯಾಗಿ ಅಪ್ಲೈ ಮಾಡಬಹುದು. ಇನ್ನ ಅಂದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅರ್ಜಿನ ಸಲ್ಲಿಸೋದಕ್ಕೆ 2 ಫೆಬ್ರವರಿ 2024 ತನಕ ನೀವು ಇಲ್ಲಿ ಆಫ್ಲೈನ್ ಮೂಲಕನೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಯಾವ ರೀತಿ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನ ಆಫ್ಲೈನ್ ಥ್ರೂ ಸಲ್ಲಿಸಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಇದ್ರಿ ಅಂದ್ರೆ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದೀನಿ. ಅದರಲ್ಲಿ ಯಾರೆಲ್ಲ ಕ್ವಾಲಿಫಿಕೇಶನ್ ಆಗಿರುತ್ತೆ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ನೀವು ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಫಿಲ್ ಅಪ್ ಮಾಡಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಅಟ್ಯಾಚ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಯಾವ ಒಂದು ವಿಳಾಸಕ್ಕೆ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನೀವು ದ ಪ್ರೆಸಿಡಿಂಗ್ ಆಫೀಸರ್ ಸಿವಿಲಿಯನ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಬೋರ್ಡ್ CHQ AC ಸೆಂಟರ್ ಸೌತ್ 280C ಅಗ್ರಾಮ್ ಪೋಸ್ಟ್ ಬೆಂಗಳೂರು 07 ಅಂತ ಕೊಡೋದ್ರಲ್ಲ ಈ ಒಂದು ವಿಳಾಸಕ್ಕೆ ನೀವು ಇಲ್ಲಿ ನಿಮ್ಮ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ದಾಖಲಾತಿಗಳ ಜೊತೆಗೆ ನೀವು ಇಲ್ಲಿ ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಕೂಡ ಅಟ್ಯಾಚ್ ಮಾಡಿ. ಯಾಕಂದ್ರೆ ವಾಪಸ್ಸಾಗಿ ಅಡ್ಮಿಟ್ ಕಾರ್ಡ್ ನ ಬಿಟ್ರೆ ಆ ಒಂದು ಎನ್ಲಾಪ್ ನ ಮೂಲಕ ನಿಮಗೆ ಅವರು ವಾಪಸ್ಸಾಗಿ ಕಳಿಸ್ತಾರ. ಈ ಒಂದು AC ಸೆಂಟರ್ ಅಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ
ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ಹುದ್ದೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ತಮ್ಮ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಹುದ್ದೆಗೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.